ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ರಲ್ಲ, ಇವತ್ತು ಈ ನಮ್ಮ ಪುಟ್ಟ ಮನೆಯ ಹೋಮ್ ಟೂರನ್ನು ಮಾಡ್ತಾ ಇದ್ದೀನಿ. 2030 ಮೆಜರ್ಮೆಂಟಲ್ಲಿ ಕಟ್ಟಿರೋ ಅಂತ ತ್ರಿಬಲ್ ಬೆಡ್ರೂಮಿನ ಡ್ಯೂಪ್ಲೆಕ್ಸ್ ಮನೆ. ಕೆಳಗಡೆ ಕಾರ್ ಪಾರ್ಕಿಂಗ್ನ ಮಾಡಿ ಒಂದು ಸಿಂಗಲ್ ಬೆಡ್ರೂಮ್ ಮಾಡಿ ಅದನ್ನು ಲೀಸಿಗೆ ಕೊಟ್ಟಿದ್ದೀವಿ. ಮೇಲ್ಗಡೆ ಡ್ಯೂಪ್ಲೆಕ್ಸ್ ಮನೆ ನಾವಿರೋದಕ್ಕೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಪ್ಯಾಸೇಜ್ ನಾವು 3 ಫೀಟ್ ಬಿಟ್ಟಿದ್ದೀವಿ, 3 ಅಡಿಯಷ್ಟು ಪ್ಯಾಸೇಜ್ಗೆ ಜಾಗ ಬಿಟ್ಟಿರೋದು. ಒಂದು ಸ್ವಂತ ಮನೆ ಅನ್ನೋದು ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಅತಿ ದೊಡ್ಡ ಕನಸು ಅಂತಲೇ ಹೇಳ್ಬೋದು. ಒಂದು ಮನೆ ಕಟ್ಟಿಬಿಟ್ರೆ ನಾವು ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತಲೇ ಲೆಕ್ಕ. ವೆಲ್ಕಮ್ ಟು ಮೈ ಸ್ವೀಟ್ ಹೋಮ್. ನಮ್ಮ ಪುಟ್ಟ ಮನೆಗೆ ಸ್ವಾಗತ, ಬನ್ನಿ. ಈ ಡೋರು ಕೂಡ ಟೀ ಕುಡ್ದು, ಮತ್ತು ಫಸ್ಟ್ ಅವರು ಪ್ಲ್ಯಾನ್ ಕೊಟ್ಟಿದ್ದಕ್ಕೂ ಹೋಗ್ತಾ ಹೋಗ್ತಾ ಆಮೇಲೆ ಸಾಕಷ್ಟು ಚೇಂಜಸ್ ಆಯಿತು. ಫ್ಲೋರು ಬಂದಿದ್ದೀವಿ. ಹೆಚ್ಚಿಗೆ ಸಾಲ ಇಲ್ಲದ ಹಾಗೆ ನಮ್ಮ ಬಜೆಟ್ಗೆ ತಕ್ಕ ಹಾಗೆ ನೋಡೋದಕ್ಕೂ ಚೆನ್ನಾಗಿರುವಂಥ ವಾಸ್ತು ಪ್ರಕಾರ ಇರುವಂಥ ಮನೆ, ಅದರಲ್ಲೂ ಚಿಕ್ಕ ಚಿಕ್ಕ ಜಾಗದಲ್ಲಿ ದೊಡ್ಡದಾಗಿ ಕಾಣುವಂಥ ಮನೆ ಕಟ್ಕೊಳ್ಳೋದಿದೆಯಲ್ಲ, ಇದು ಸಾಮಾನ್ಯವಾದ ಮಾತು ಅಲ್ಲವೇ ಅಲ್ಲ. ಒಳ್ಳೆ ಪ್ಲ್ಯಾನಿಂಗ್ ಇದ್ದರೆ ಮಾತ್ರನೇ ಇದು ಸಾಧ್ಯ ಆಗೋದು. ಎಲ್ರಿಗೂ 30-40 ಸೈಟ್ ತೊಗೊಳೋದಕ್ಕೆ ಆಗತ್ತಾ ಹೇಳಿ ಅಲ್ವಾ? ಏನೋ ಗುಬ್ಬಿ ಗೂಡು ಥರ ಪುಟ್ಟ ಮನೆ ಆದರೂ ಪರವಾಗಿಲ್ಲ, ಆದರೆ ಸ್ವಂತ ಮನೆ ಇರಬೇಕು ಅಂತ ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ನಮ್ಮ ಮನೆಯ ಕಂಪ್ಲೀಟ್ ಹೋಮ್ ಟೂರ್ ವಿಡಿಯೋ ನಾನು ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಪ್ರತಿಯೊಂದ್ರ ಬಗ್ಗೆ ಕೂಡ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ವಿತ್ ಮೆಜರ್ಮೆಂಟ್ ಜೊತೆಗೆ ಬೆಡ್ರೂಮ್, ಆಫೀಸ್ ರೂಮ್ ಮತ್ತು ಟೆರೆಸ್ಸು ಜೊತೆಗೆ ನಮ್ಮ ಮನೆಯ ಹೈಲೈಟ್ ಅಂದರೆ ಈ ಸ್ಕೈಲೈಟ್, ಇದ್ರ ಬಗ್ಗೆ ಕೂಡ ಕಂಪ್ಲೀಟ್ ಡೀಟೇಲನ್ನು ಹೇಳಿದ್ದೀನಿ. ಎಲ್ಲದಕ್ಕೂ ಎಷ್ಟೆಷ್ಟು ಕಾಸ್ಟ್ ಆಗಿದೆ ಅಂತ ಕೂಡ ಪೂರ್ತಿ ಡೀಟೇಲಾಗಿ ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ. ನೀವು ಏನಾದರೂ ಮನೆ ಕಟ್ಟಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ನಾವು ಇದೇ ಮೊದಲನೇ ಮನೆ ಕಟ್ಟಿರೋದು. ನನಗೂ ಕೂಡ ಏನೇನೂ ಗೊತ್ತಿರಲಿಲ್ಲ. ಸಾಕಷ್ಟು ವಿಡಿಯೋಗಳನ್ನು ನೋಡಿ ತಿಳ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಬಜೆಟಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರೋ ಮನೆಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ವಿಡಿಯೋಸ್ನ ಫಾಲೋ ಮಾಡಿ.